ಆತ್ಮೀಯ ವಿದ್ಯಾರ್ಥಿಗಳೇ, 7ನೇ ತರಗತಿಯ ಗಣಿತ ಭಾಗ 1 ಅಧ್ಯಾಯ 2 ಭಿನ್ನರಾಶಿಗಳು ಮತ್ತು ದಶಮಾಂಶಗಳು. ಭಿನ್ನರಾಶಿಗಳು ಮತ್ತು ದಶಮಾಂಶಗಳಲ್ಲಿ ಬರುವಂತಹ ಅಭ್ಯಾಸ 2.1ರಲ್ಲಿ ಅಭ್ಯಾಸ ಲೆಕ್ಕಗಳನ್ನು ನಾವು ಬಿಡಿಸೋಣ. ಇಲ್ಲಿ ಒಟ್ಟು ವಿವಿಧ ರೀತಿಯ 7 ಲೆಕ್ಕಗಳಿದ್ದಾವೆ. ಈ 7 ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ. ಈಗ ಅಭ್ಯಾಸ 2.1 ಬಿಡಿಸಿ. ಮೊದಲ ಲೆಕ್ಕ ಇಲ್ಲಿ ಮೊದಲು 1ನೇ ಲೆಕ್ಕ ಯಾವುದಿದೆ ಅಂತಂದರೆ ಆ ಲೆಕ್ಕವನ್ನು ಬರ್ಕೊಳ್ರಿ. ಮೊದಲು 2 ಮೈನಸ್ 3/5 ಅಂತಿದೆ. ಅಂದರೆ ಇಲ್ಲಿ 2 ಅನ್ನೋದೊಂದು ಹೋಲ್ ನಂಬರ್ ಅಥವಾ ಪೂರ್ಣ ಸಂಖ್ಯೆ. ಆ ಪೂರ್ಣ ಸಂಖ್ಯೆಯಲ್ಲಿ ನಾವು ಭಿನ್ನರಾಶಿ 3/5 ಕಳಿಬೇಕು. ಈ ರೀತಿಯ ಲೆಕ್ಕವನ್ನು ಹೇಗೆ ಬಿಡಿಸ್ಬೇಕಂತಂದರೆ ನಾನು ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡ್ರಿ. ಆ ರೀತಿ ಮಾರ್ಕ್ ಮಾಡಿರಿ. ಇವು 2 ಗುಣಿಸ್ರಿ. ಈ ಕಡೆ ಗುಣಿಸಾದ್ಮೇಲೆ ಇಲ್ಲಿ ಮೈನಸ್ ಇದ್ದರೆ ಮೈನಸ್ಸು, ಪ್ಲಸ್ ಇದ್ದರೆ ಪ್ಲಸ್ ಚಿಹ್ನೆ ಹಾಕಿ 3ಕ್ಕೆ ಸೇರಿಸ್ಬೇಕು. ಈಕ್ವಲ್ ಟು, ಈಗ ಒಂದು ಗೆರೆ ಹಾಕ್ರಿ. 5 × 2 ಗುಣಿಸ್ರಿ. 5 × 2. ಇಲ್ಲಿ ಯಾವ ಚಿಹ್ನೆ ಇದೆ ರೀ? ಮೈನಸ್ 3. ಛೇದ ಎಷ್ಟಿದೆ ರೀ? 5. ಈಕ್ವಲ್ ಟು 5 × 10 ಮೈನಸ್ 3/5. ಹೌದಾ? ಈಕ್ವಲ್ ಟು 10ರಲ್ಲಿ 3 ಕಳೆದ್ರೆ 7 ಬಂತು, ಛೇದ 5. ಅಥವಾ ಇದನ್ನು ಇಷ್ಟ ಇಟ್ಟು ಬರ್ತೈತಿ, ಇಲ್ಲಾಂದರೆ ಇನ್ನೂ ಸುಲಭ ರೂಪಕ್ಕೆ ತರಬೇಕು. ಅಂದರೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ರೂಪಕ್ಕೆ ತಂದಿಡಬೇಕು. ಈಗ 7ನ್ನು 5ರಿಂದ ಭಾಗಿಸ್ರಿ. ಅಂದರೆ 5 1 ಒಂದು ಗೆರೆ ಹಾಕ್ರಿ. 7ರಲ್ಲಿ 5 ಕಳೆದ್ರೆ 2 ಬಂತು, 5ಕ್ಕೆ 5. ಆದ್ದರಿಂದ ಪೂರ್ಣ ಸಂಖ್ಯೆ 2ರಲ್ಲಿ 3/5 ಅನ್ನುವಂಥ ಭಿನ್ನರಾಶಿಯನ್ನು ಕಳೆದಾಗ ನಮಗೇನು ಉತ್ತರ ಬಂತು? 1.25. ಇದು ಆನ್ಸರ್. ಈ ರೀತಿಯಾಗಿಯೂ ನಾವೇನು ಮಾಡ್ಬೋದು? ಲೆಕ್ಕ ಬಿಡಿಸ್ಬೋದು. ಇಲ್ಲ ಅಂತಂದರೆ ಇನ್ನೊಂದು ರೀತಿಯಲ್ಲಿ ನಾವು ಈ ಲೆಕ್ಕವನ್ನು ಬಿಡಿಸ್ಬೋದು. ನೋಡ್ರಿ, ಕೊಟ್ಟಂಥ ಲೆಕ್ಕವನ್ನು ಬರ್ಕೊಡ್ರಿ ಅಂತ ಹೇಳಿದ್ದೀನಿ ನಾನು. ಮೊದಲ ಲೆಕ್ಕ ಹೋಲ್ ನಂಬರ್ 2ರಲ್ಲಿ 3/5 ಕಳೀರಿ ಅಂತಿದೆ. ಈಗ ನಾ ಏನು ಮಾಡ್ತೀನಿ ನೋಡ್ರಿ. 2ನ್ನು ನಾನು 2/1 ಅಂತ ಬರೀತೀನಿ. ಮೈನಸ್ 3/5. ಅಂದರೆ 2ನ್ನು ಭಿನ್ನರಾಶಿ ರೂಪದಲ್ಲಿ ಬರೆದೆ. ಆದರೆ 2ರ ಕೆಳಗೆ ಒಂದೇ ಯಾಕೆ ಬರೆದ್ನೆ ಅಂತಂದರೆ, ಯಾವುದೇ ಪೂರ್ಣ ಸಂಖ್ಯೆ ಇರಲಿ, ಆ ಪೂರ್ಣ ಸಂಖ್ಯೆಯ ಛೇದ ಏನಾಗಿರ್ತೈತಿ? 1 ಆಗಿರ್ತೈತಿ. ನೆನಪಿರ್ತೈತಲ್ಲ? ಈಗ ಈಕ್ವಲ್ ಟು 1 5 ಲಸ ತೆಗಿಬೇಕು. ಇವೇನಾಗ್ತಾವಂತಂದರೆ ಒಂದೇ ಮಗ್ಗಿಯಲ್ಲಿ ಇರುವುದಿಲ್ಲ ಅಥವಾ ಒಂದೇ ಮಗ್ಗಿಯಿಂದ ಬಾವು ಹೋಗೋದಿಲ್ಲ. ಆ ಕಾರಣಕ್ಕಾಗಿ ನಾವೇನು ಮಾಡಬೇಕು? ಓರೆ ಗುಣಾಕಾರ ಮಾಡ್ಕೋಬೇಕು. ಹೆಂಗಂತಂದರೆ ಇದನ್ನು ತೊಗೊಂಡೋಗಿ ಇದಕ್ಕೆ ಗುಣಿಸ್ಬೇಕು, ಇದಕ್ಕೆ ತೊಗೊಂಡೋಗಿ ಇಲ್ಲಿ ಗುಣಿಸ್ಬೇಕು, ಆಮೇಲೆ ಇವೆರಡನ್ನೂ ಗುಣಿಸ್ಕೋಬೇಕು. ಹೌದಾ? ಈ ರೀತಿ ಮಾರ್ಕ್ ಮಾಡ್ಕೊಂಡಿಂದ ಈಗ ನೋಡ್ರಿ, ಒಂದು ಗೆರೆ ಹಾಕ್ರಿ. 5 × 2
2. ಇಲ್ಲಿ ಯಾವ ಚಿಹ್ನೆ ಇದೆ ರೀ? ಮೈನಸ್ 1 ಇಂಟು 3, ಆಮೇಲೆ 1 ಇಂಟು 5 ಈಕ್ವಲ್ ಟು 5 2 10 ಮೈನಸ್ 1 ಇಂಟು 3 3, 1 ಇಂಟು 5 5 ಈಕ್ವಲ್ ಟು 10ರಲ್ಲಿ 3 ಕಳೆದ್ರೆ 7/5 ಬಂತು ಈಕ್ವಲ್ ಟು. ಈಗ ಇದು ಯಾವುದು? ವಿಷಮ ಭಿನ್ನರಾಶಿಯಲ್ಲಿದೆ, ಅಂದರೆ ಇಂಪ್ರಾಪರ್ ಫ್ರ್ಯಾಕ್ಷನ್ದಲ್ಲಿದೆ. ಇದನ್ನು ನಾವು ಮಿಶ್ರ ಭಿನ್ನರಾಶಿ ಅಥವಾ ಮಿಕ್ಸ್ಡ್ ಫ್ರ್ಯಾಕ್ಷನ್ ರೂಪದಲ್ಲಿ ಬರಿಬೇಕು. ಹೇಗೆ ಅಂತಂದರೆ 7ನ್ನು 5ರಿಂದ ಭಾಗಿಸ್ರಿ, 5 ಒಂದಲೇ 7ರಲ್ಲಿ 5 ಕಳೆದ್ರೆ 2, 5ಕ್ಕೆ 5. ಮೊದಲ ಕ್ರಮದಲ್ಲಿ ಬಿಡಿಸಿದ್ರು ಉತ್ತರ ಅಷ್ಟೇ ಬರ್ತೈತಿ. ಇನ್ನೊಂದು ಎರಡನೇ ಕ್ರಮದಲ್ಲಿ ಬರೆಸಿದ್ರು ಉತ್ತರ ಅಷ್ಟೇ ಬರ್ತೈತಿ. ನಿಮಗೆ ಯಾವ ಕ್ರಮ ಸರಳ ಅನಿಸುತ್ತೆ ಆ ಕ್ರಮವನ್ನು ಅನುಸರಿಸಿ ಲೆಕ್ಕವನ್ನು, ಈ ರೀತಿಯಾದ ಲೆಕ್ಕವನ್ನು ಬಿಡಿಸ್ಕೋಬೋದು. ಇನ್ನು ಎರಡನೇ ಲೆಕ್ಕ. ಈಗ ಲೆಕ್ಕವನ್ನು ಬರ್ಕೋತೀರಿ ನೋಡ್ರಿ. 4 ಪ್ಲಸ್ 7/8 ಅಂತಿದೆ. ಇದನ್ನು ನಾವೇನು ಮಾಡಬೇಕು? ಸಾಂಪ್ರದಾಯಿಕ ರೀತಿಯಲ್ಲೇ ಲೆಕ್ಕ ಮಾಡೋಣ. ಏಕೆಂದರೆ ಈಕ್ವಲ್ ಟು 4ನ್ನು 4/1 ರೂಪದಲ್ಲಿ ಬರಿತೀನಿ ನಾನು, ಪ್ಲಸ್ 7/8. ಯಾಕಂದ್ರೆ ಗೊತ್ತಿದೆ, ಯಾವುದೇ ಪೂರ್ಣ ಸಂಖ್ಯೆಯ ಛೇದ ಏನಾಗಿರ್ತೈತಿ? ಒಂದಾಗಿರ್ತೈತಿ. ಆದ್ದರಿಂದ 4ನ್ನು 4/1 ಅಂತ ಭಿನ್ನರಾಶಿ ರೂಪದಲ್ಲಿ ಬರೆದೆ. ಈಗ 1 8 ಒಂದೇ ಮಗ್ಗಿಯಿಂದ ಬಾಗೋಗಲ್ಲ ಮತ್ತು ಒಂದೇ ಮಗ್ಗಿಗಿಲ್ಲ. ಆ ಕಾರಣಕ್ಕಾಗಿ ನಾವೇನು ಮಾಡ್ತೀವಿ? ಇದನ್ನು ಊರೇ ಗುಣಾಕಾರ ಮಾಡಬೇಕು. ಈ ರೀತಿಯಾದ ಲೆಕ್ಕವನ್ನು ಸಹ ಇದಕ್ಕೆ ಗುಣಿಸ್ರಿ, ಇದನ್ನು ಇದಕ್ಕೆ ಗುಣಿಸ್ರಿ, ಇವೆರಡನ್ನು ಗುಣಿಸ್ರಿ. ಈಗ ನೋಡ್ರಿ, 8 ಇಂಟು 4 ಹೌದಾ, ಪ್ಲಸ್ 1 ಇಂಟು 7 ಬೈ 1 ಇಂಟು 8 ಗೊತ್ತಾಯ್ತಲ್ಲ. ಈಗ 8 4 32 ಪ್ಲಸ್ 1 ಇಂಟು 7 7, 1 ಇಂಟು 8 8 ಈಕ್ವಲ್ ಟು 39/8 ಆಯಿತು. ಈಗ ಇದೊಂದು ವಿಷಮ ಭಿನ್ನರಾಶಿ ಅಥವಾ ಇಂಪ್ರಾಪರ್ ಫ್ರ್ಯಾಕ್ಷನ್ನು. ಇದನ್ನೇನು ಮಾಡ್ಬೇಕು ನಾವು? ಎದಕ್ಕೆ ಕನ್ವರ್ಟ್ ಮಾಡಬೇಕು? ಮಿಶ್ರ ಭಿನ್ನರಾಶಿಗೆ ಅಥವಾ ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಬೇಕು. ಆವಾಗ ಇದನ್ನು 39ನ್ನು 8ರಿಂದ ಭಾಗಿಸ್ರಿ, 8 4 32 ಗಿರೆ ಹಾಕ್ರಿ. 39ರಲ್ಲಿ 32 ಕಳೆದ್ರೆ 7 ಛೇದ 8. ಆದ್ದರಿಂದ ಪೂರ್ಣ ಸಂಖ್ಯೆ 4ರಲ್ಲಿ 4ಕ್ಕೆ ನಾವು 7/8 ಕೂಡಿಸಿದಾಗ ನಮಗೆ ಏನು ಉತ್ತರ ಬಂತು? 4.78 ಆನ್ಸರ್. ಇನ್ನು ಮೂರನೇ ಲೆಕ್ಕವನ್ನು ಬಿಡಿಸೋಣ. ಕೊಟ್ಟಂಥ ಲೆಕ್ಕ ಬರ್ಕೊಂಡ 3/5 ಪ್ಲಸ್ 2/7 ಈಕ್ವಲ್ ಟು. ಈಗ ಒಂದು ಗೆರೆ ಹಾಕ್ರಿ. ಈಗ 5 7 ಇಲ್ಲೂ ಛೇದವನ್ನು ಗಮನಿಸಿದಾಗ ಛೇದದಲ್ಲಿ ಒಂದು ಭಿನ್ನರಾಶಿಯ ಛೇದ 5 ಆಗಿದೆ, ಇನ್ನೊಂದು ಭಿನ್ನರಾಶಿಯ ಛೇದ 7 ಆಗಿದೆ. 5 ಮತ್ತು 7 ಒಂದೇ ಮಗ್ಗಿಯಿಂದ ಬಾಗೋಗುವುದಿಲ್ಲ ಮತ್ತು ಒಂದೇ ಮಗ್ಗಿಯಲ್ಲಿನೂ ಇರುವುದಿಲ್ಲ. ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು? ಒನ್ಸ್ ಅಗೇನ್ ಓರೆ ಗುಣಾಕಾರ ಮಾಡ್ಕೋಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ ನಾವು, ಹೌದಾ. 7 ಇಂಟು 3 21 ಪ್ಲಸ್ 5 2 10, 7 5 35
ಈಕ್ವಲ್ ಟು 21 ಮತ್ತು 10 ಕೂಡಿಸಿದಾಗ ನಮಗೆ 31 ಬಂತು ಬೈ 35. ಆದ್ದರಿಂದ 3/5 ಪ್ಲಸ್ 2/7 ಕೂಡಿಸಿದಾಗ ನಮಗೇನು ಬಂತು 31/35. ಯಾಕಂದರೆ ಇದನ್ನು ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಕನಿಷ್ಠ ರೂಪದಲ್ಲೇ ಇದೆ. ಯಾಕಂದರೆ ಅಂಶವು ಛೇದಕ್ಕಿಂತ ಚಿಕ್ಕದಾಗಿದೆ. ಇದೊಂದು ಸಮಭಿನ್ನ ರಾಶಿ. ಇದೇ ಆನ್ಸರು. ಇನ್ನು 4ನೇ ಲೆಕ್ಕವನ್ನು ಬಿಡಿಸೋಣ. ಈಗ ಲೆಕ್ಕವನ್ನು ಬರ್ಕೋಣ. 9/11 ಮೈನಸ್ 4/15 ಇಂತಿದೆ. ಈಗ ಬಿಡಿಸೋಣ. ಒಂದು ಗೆರೆ ಹಾಕ್ಕೊಳ್ರಿ. ಇಲ್ಲಿಯೂ ಸಹ 11 ಮತ್ತು 15 ಒಂದೇ ಮಗೆಯಿಂದ ಭಾಗಕ್ಕೆ ಹೋಗೋದಿಲ್ಲ ಮತ್ತು ಒಂದೇ ಮಗೆಗಿಲ್ಲ. ಇವಾಗ ಏನು ಮಾಡ್ಬೇಕಂತ ಹೇಳಿದ್ದೀನಿ ರೀ ನಾನು, ಓರೆ ಗುಣಾಕಾರ. ಈ ರೀತಿ ಮತ್ತು ಇವೆರಡನ್ನ ಗುಣಿಸ್ಕೋಬೇಕು. ಹೌದಾ? ಈಗ 15 × 9 ಮೈನಸ್ 11 × 4 ಆಮೇಲೆ 11 × 15 ಈಕ್ವಲ್ ಟು 15 9 135 ಮೈನಸ್ 11 4 44 ಬೈ 15 1 15 ಎಲ್ಲ 1 15 1 15 1 165 ಈಕ್ವಲ್ ಟು, ಈಗ 5ರಲ್ಲಿ 4 ಕಳೆದ್ರೆ 1, 13ರಲ್ಲಿ 4 ಕಳೆದ್ರೆ 9, 1ರಾಗ 1 ಹೋದ್ರೆ 0, 91/165. ಆದ್ದರಿಂದ 9/11 11ರಲ್ಲಿ 4/15 ಕಳೆದಾಗ ನಮಗೇನು ಉತ್ತರ ಬಂತು ಅಂದರೆ 91/165. ಇನ್ನು 5ನೇ ಲೆಕ್ಕ. ಈಗ 7/10 7/10 2/5 ಪ್ಲಸ್ 3/2. ಹೌದಾ? ಈ ಲೆಕ್ಕವನ್ನು ಹೇಗೆ ಬಿಡಿಸೋ ಅಂದರೆ ಇದನ್ನು LCM ತೆಗೆದುಕೊಂಡು ಲೆಕ್ಕ ಬಿಡಿಸೋಣ. ಈಗ ಒಂದು ಗೆರೆ ಹಾಕ್ರಿ. ಈಗ ಇಲ್ಲಿ 3 ಭಿನ್ನರಾಶಿಗಳಿದಾವೆ. ಈ 3 ಭಿನ್ನರಾಶಿಗಳನ್ನು ನಾವು ಕೂಡಿಸ್ಕೋಬೇಕು. ಇಲ್ಲಿ ಮೊದಲ ಭಿನ್ನರಾಶಿಯ ಛೇದ 10 ಆಗಿದೆ, ಎರಡನೇ ಭಿನ್ನರಾಶಿಯ ಛೇದ 5 ಆಗಿದೆ, ಮೂರನೇ ಭಿನ್ನರಾಶಿಯ ಛೇದ 2 ಆಗಿದೆ. ಅಂದರೆ 10 5 2ರ ಲಸ ಎಷ್ಟು ಅಂತ ಮೊದಲೇ ಕಂಡುಹಿಡಿಬೇಕು. ಈಗ 10 5 2 ಕನಿಷ್ಠ ಸಂಖ್ಯೆ ಎಷ್ಟಿದೆ ರೀ? 2 ಇದೆ. 2ರಿಂದ ಭಾಗಿಸ್ರಿ. 2 5 10, 5ಕ್ಕೆ 5 1, ಹಾಗೆ 5 5 1 5 1 5 1. ಈಗ ಇವನ್ನೆರಡು ಗುಣಿಸ್ರಿ. 2 5 10 ಅಂದರೆ 10 5 ಮತ್ತು 2ರ ಲಸ ಎಷ್ಟು ಬಂತು? 10 ಬಂತು. ಅದನ್ನು ಇಲ್ಲಿ ಬರೀರಿ. ಬರೋದಾದಮೇಲೆ ನಾವೇನು ಮಾಡೋಣ, ಈಗ 10 ಓದಬೇಕು. ಎಲ್ಲಿವರೆಗೆ ಅಂದರೆ 10 ಬರೋವರೆಗೆ. ಏನು ಲಸ ಬಂದಿದೆಯಲ್ಲ 10, ಆ 10 ಬರೋವರೆಗೆ ಓದಬೇಕು. 10 1 5 ಓದಬೇಕು. ಇಲ್ಲಿ ಲಸ 10 ಬಂದಿದೆಯಲ್ಲ ಆ 10 ಬರೋವರೆಗೂ. 5 2 2 ಓದಬೇಕು. ಈ 10 ಬರೋವರೆಗೂ. 2 5 ಇವನ್ನೆರಡು ಗುಣಿಸ್ಕೋಬೇಕು. 7 1 7 ಪ್ಲಸ್ 2 2 4 ಪ್ಲಸ್ 5 3 15 ಈಕ್ವಲ್ ಟು ಇವು ಅಷ್ಟು ಕೂಡಿಸ್ರಿ.
15 4 19 19 7 26 ಬೈ 10. ಇದು ಒಂದು ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗಿದೆ. ಇದನ್ನು ಮಿಕ್ಸ್ ಫ್ರ್ಯಾಕ್ಷನ್ ಆಗಿ ಬರಿಬೇಕು. ಹೆಂಗಂದ್ರೆ 26ನ 10ರಿಂದ ಭಾಗಿಸ್ರಿ. 10 20 6 ಬೈ 10. ಆದ್ದರಿಂದ 7 ಬೈ 10 ಪ್ಲಸ್ 2 ಬೈ 5 ಪ್ಲಸ್ 3 ಬೈ 2 ಕೂಡಿಸಿದಾಗ ನಮಗೇನು ಉತ್ತರ ಬಂತು ಅಂದರೆ 2 6 ಬೈ 10 ಆನ್ಸರ್. ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಬೋದು. 2 3 6 2 5 10. ಅದು 2 ಪೂರ್ಣಾಂಕ 3 5 ಆನ್ಸರ್. ಇನ್ನು 6ನೇ ಲೆಕ್ಕಕ್ಕೆ ಬರೋಣ. ಇವೇನಾಗಿದ್ದಾವೆ ಅಂದರೆ ಮಿಶ್ರ ಭಿನ್ನರಾಶಿ. ಈ ಲೆಕ್ಕಗಳನ್ನು ಬರ್ಕೊಂಡು ಮೊದಲಿಗೆ 2 ಪೂರ್ಣಾಂಕ 2 3 ಪ್ಲಸ್ 3 ಪೂರ್ಣಾಂಕ 1 2. ಈ ರೀತಿಯಾದ ಲೆಕ್ಕವನ್ನು ಹೇಗೆ ಬಿಡಿಸ್ಬೇಕು ಅಂತಂದರೆ, ಈಗ ಯಾವ ರೀತಿಯಾದ ಭಿನ್ನರಾಶಿಗಳದಾವೆ ನೋಡೋಣ. ಇವೇನಾಗಿದ್ದಾವೆ ಅಂದರೆ ಮಿಶ್ರ ಭಿನ್ನರಾಶಿಗಳು. ಮಿಶ್ರ ಭಿನ್ನ ರಾಶಿ ಇವನ್ನೇನು ಮಾಡ್ಬೇಕು ನಾವು ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸಬೇಕು. ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸಬೇಕು. ಈಗ ಅವನ್ನ ಹೇಗೆ ಮಿಶ್ರ ಭಿನ್ನರಾಶಿ ಇದ್ದಿದ್ದನ್ನು ವಿಷಮ ಭಿನ್ನರಾಶಿಯಾಗಿ ಹೇಗೆ ಮಾಡ್ಬೇಕಂತಂದರೆ, ಇಲ್ಲಿ ನಾನು ಯಾವ ರೀತಿ ಮಾರ್ಕ್ ಮಾಡ್ತೀನಿ ಅದೇ ರೀತಿ ಮಾರ್ಕ್ ಮಾಡಬೇಕು. ಇವೆರಡನ್ನು ಗುಣಿಸ್ಕೊಳ್ರಿ, ಆಮೇಲೆ ಇದಕ್ಕೆ ಕೂಡಿಸ್ರಿ, ಇವನ್ನ ಗುಣಿಸ್ರಿ, ಇದನ್ನು ಕೂಡಿಸ್ರಿ. ಹಾಗೆ ಇವೆರಡನ್ನು ಗುಣಿಸ್ಬೇಕು, ಇದಕ್ಕೆ ಕೂಡಿಸ್ಬೇಕು. ಹೌದಾ? ಈ ರೀತಿ ಹಾಕ್ಕೊಂಡ್ರೆ ಈಗ ನೋಡ್ರಿ, ಒಂದು ಗೆರೆಯನ್ನು ಹಾಕ್ರಿ. 3 × 2 3 × 2 ಬ್ರ್ಯಾಕೆಟ್ ಹಾಕ್ರಿ, ಪ್ಲಸ್ 2. ಛೇದ ಎಷ್ಟಿದೆ ರೀ? 3. ಇಲ್ಲಿ ಯಾವ ಚಿಹ್ನೆ ಇದೆ? ಪ್ಲಸ್ ಚಿಹ್ನೆ ಇದೆ. ಮತ್ತು ಈ 2 × 3 ಇವೆರಡನ್ನ ಗುಣಿಸ್ಕೊಂಡ್ರೆ ಪ್ಲಸ್ 1 ಬೈ ಇಲ್ಲಿ ಎಷ್ಟಿದೆ? ಛೇದ 2 ಇದೆ. ಈಕ್ವಲ್ ಟು 3 2 6 ಪ್ಲಸ್ 2 ಡಿವೈಡೆಡ್ ಬೈ 3 ಪ್ಲಸ್ 3 2 6 ಪ್ಲಸ್ 1 ಬೈ 2 ಈಕ್ವಲ್ ಟು 8 ಬೈ 3 ಪ್ಲಸ್ 7 ಬೈ 2. ಈಗೇನಾದವು? ಮಿಶ್ರ ಭಿನ್ನರಾಶಿಯಿಂದ ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಆಯಿತು. ಇವಾಗ ಇವನ್ನ ಕೂಡಿಸ್ರಿ. ಇಲ್ಲಿಯೂ ಸಹ 3 ಮತ್ತು 2 ಒಂದೇ ಮಗಿಯಿಂದ ಹೋಗಲ್ಲ. ಆಮೇಲೆ ಇವನ್ನೇನು ಮಾಡಬೇಕು? ಮತ್ತು ಓರೆ ಗುಣಾಕಾರ ಮಾಡಬೇಕು ನಾವು. ಇದನ್ನು ಗುಣಿಸ್ರಿ, ಇದನ್ನು ಗುಣಿಸ್ರಿ, ಇವೆರಡನ್ನು ಗುಣಿಸ್ರಿ. ಹೌದಾ? ಈಗ ಗೆರೆ ಹಾಕ್ರಿ. 2 8 16 ಪ್ಲಸ್ 3 7 21 3 2 6 ಈಕ್ವಲ್ ಟು 18 ಬೈ 6. ಈಗ ಕಡ್ತಾ ಹೊಡ್ರಿ. 2 9 18 2 3 6 3 1 3 3 3 9 ಈಕ್ವಲ್ ಟು 3 ಬಂತು. ಆನ್ಸರ್ ಏನು ಬಂತು? 3 ಬಂತು.
ಇಲ್ಲಿ ನಾನು ಒಂದು ಮಿಸ್ಟೇಕನ್ನು ಮಾಡಿದ್ದೀನಿ. ಏನಂತಂದರೆ ಈಗ 3 ಒಳ್ಳೆ 21 ಆಯಿತು. ಇವನ್ನು ಕೂಡಿಸ್ರಿ. 16 ಮತ್ತು 21 ಕೂಡಿಸಿದರೆ 37/6 ಬಂತು. ಇದನ್ನು ಮಿಶ್ರ ಭಿನ್ನರಾಶಿಗೆ ಬರೆದಾಗ ಏನಾಯಿತು? 6 36 1/6. ಆದ್ದರಿಂದ ಈಗ 2 ಪೂರ್ಣಾಂಕ 2/3 ಪ್ಲಸ್ 3 ಪೂರ್ಣಾಂಕ 1/2 ಕೂಡಿಸಿದಾಗ ನಮ್ಗೆ ಉತ್ತರ ಏನು ಬಂತು? 6 ಪೂರ್ಣಾಂಕ 1/6 ಬಂತು. ಗೊತ್ತಾಯ್ತಲ್ಲ? ಇದೇ ಆನ್ಸರ್. ಇನ್ನು ಕೊನೆಯ ಲೆಕ್ಕ ಮಿಶ್ರ ಭಿನ್ನರಾಶಿಗಳ ವ್ಯವಕಲನ ಇದೆ ನೋಡ್ರಿ. ಇಲ್ಲಿ ಕೊಟ್ಟಂಥ ಲೆಕ್ಕವನ್ನು ಬರ್ಕೊಂತೀನಿ. ಮೊದಲು 8 ಪೂರ್ಣಾಂಕ 1/2 ಮೈನಸ್ 3 ಪೂರ್ಣಾಂಕ 5/8. ಹೌದಾ? ಈಗ ಇವು ಮಿಶ್ರ ಭಿನ್ನರಾಶಿಗಳದಾವೆ. ಇವನ್ನ ವಿಷಮ ಭಿನ್ನರಾಶಿಗೆ ಪರಿವರ್ತಿಸ್ಬೇಕು. ಇವಾಗ ನಾ ಏನು ಮಾಡ್ತೀನಿ? ಇವೆರಡನ್ನು ಗುಣಿಸ್ತೀನಿ, ಇದಕ್ಕೆ ಕೂಡಿಸ್ತೀನಿ. ಹೌದಾ? ಇನ್ನು ಇವು ಎರಡನ್ನು ಗುಣಿಸ್ತೀನಿ, ಇದಕ್ಕೆ ಕೂಡಿಸ್ತೀನಿ. ಈಗ 2 ಎಂಟ್ಲೆ 16, 16 1 17 ಬೈ 2 ಮೈನಸ್ 8 3 24, 24ಕ್ಕೆ 5 ಕೂಡಿದರೆ 29, 8ಕ್ಕೆ 8 ಈಕ್ವಲ್ ಟು. ಈಗ 2 ಮತ್ತು 8ರ ಲಸನ ತೆಗೀರಿ. 2 ಮತ್ತು 8ರ ಲಸ ಈಕ್ವಲ್ ಟು ಹೆಂಗಂದ್ರೆ 2 8, 2 1 2 4 ಮತ್ತು 2ರಿಂದ 1 2 2 ಮತ್ತು 2ರಿಂದ 1 1. ಈಗ ಇವನು ಗುಣಿಸ್ರಿ. 2 2 4, 4 2 8. ಅಂದರೆ 2 ಮತ್ತು 8ರ ಲಸ ಎಷ್ಟು ಬಂತು? 8 ಬಂತು. ಇಲ್ಲಿ ಒಂದು ಗೆರೆ ಹಾಕ್ರಿ, ಛೇದದಲ್ಲಿ 8 ಬರೀರಿ. ಇನ್ನು 2 ಓದಬೇಕು. ಎಷ್ಟು ಬರೋವರೆಗೂ? ಲಸ ತೆಗ್ದೀವಲ್ಲ, 8 ಬರೋವರೆಗೂ. 2 4 8, 8 1 8, 17 4 ಎಷ್ಟು? 68. ಅಂದರೆ ಇವೆರಡನ್ನೂ ಗುಣಿಸ್ಬೇಕು, ಇವೆರಡನ್ನು ಗುಣಿಸ್ಬೇಕು. ಮೈನಸ್ 29. ಹೌದಾ? ಇನ್ನು 68ರಲ್ಲಿ 29 ಕಳಿಬೇಕು. ಅಂದರೆ 18ರಲ್ಲಿ 9 ಕಳೆದ್ರೆ 9, ಕೈಲಾ ಬಂತು 1. 6ರಲ್ಲಿ 3 ಕಳೆದ್ರೆ 39 ಬೈ 8 ಆಯಿತು. ಈಗ ಇದನ್ನು 39 ಮಿಶ್ರ ಭಿನ್ನರಾಶಿಗೆ ಬರೆದಾಗ 8 3 24, 8 4 32 ಆಕೈತಿ. 8 5 40 ಆಕೈತಿ. 8 4 32. 39ರಲ್ಲಿ ನಾವೇನು ಮಾಡಬೇಕು? 32 ಕಳಿಬೇಕು. 7 ಬಂತು, ಛೇದದಲ್ಲಿ 8. ಆದ್ದರಿಂದ 8 ಪೂರ್ಣಾಂಕ 1/2ರಲ್ಲಿ 3 ಪೂರ್ಣಾಂಕ 5 8 ಕಳೆದಾಗ ಎಷ್ಟು ಬಂತು ರೀ ಉತ್ತರ? 4 ಪೂರ್ಣಾಂಕ 7 8. ಇದೇ ಉತ್ತರ. ಧನ್ಯವಾದಗಳು.